ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸೊ ಪ್ರಾಸಿಕ್ಯೂಷನ್ಗೆ ಅತಿ ದೊಡ್ಡ ಜಯ ಇದು ಮತ್ತು ಅತಿ ದೊಡ್ಡ ಒಂದು ದೊಡ್ಡ ಎವಿಡೆನ್ಸ್ ಆಗಿ ಕಾಣಿಸ್ತಿದ್ದಾರೆ ಪ್ರದೋಷ ಸದ್ಯಕ್ಕೆ ಅಂತ. ಅಲ್ಲ ಇಷ್ಟ ದಿನ ಅವ್ರು ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿದಾಗ್ಲೂ ಕೂಡ ಇದು ಒಂದು ಮೇಜರ್ ಎವಿಡೆನ್ಸ್ ಅಷ್ಟೇ ಅಂತ ಮೇಡಮ್, ಇದೊಂದು ಮೇಜರ್ ಎವಿಡೆನ್ಸ್. ಇಷ್ಟು ದಿನ ಇದ್ದ ಸಾಕ್ಷಿಗಳ ಜೊತೆಗೆ ಇನ್ನೊಂದು ಮೇಜರ್ ಎವಿಡೆನ್ಸ್ ಆಡ್ ಆಯ್ತು ಅಷ್ಟೇ. ಅದರಲ್ಲಿಂದಾನೇ ಶಿಕ್ಷೆ ಆಗ್ತದೆ, ಅದರಿಂದ ಜೈಲಿಗೆ ಹೋಗ್ತಾನೆ ಅಂತರದ್ದು ಏನಿಲ್ಲ. ಇವ್ರು ಹೇಳಿದ ತಕ್ಷಣ ಅದನ್ನೆಲ್ಲ ಕೋರ್ಟ್ ಒಪ್ಕೊಂಡ್ಬಿಡ್ಬೇಕು ಅಂತ ಏನು ಇಲ್ಲ. ಇವ್ರು ಹೇಳಿದಂತಹ ಸಾಕ್ಷಿ ಬೇರೆ ಸಾಕ್ಷಿಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಹೊಂದಾಣಿಕೆ ಆಗೋ ರೀತಿ ಇರಬೇಕು. ಆ ಸಮಯದಲ್ಲಿ ಮಾತ್ರ ಅಂತಹ ಸಂದರ್ಭದಲ್ಲಿ ಈ ಸಾಕ್ಷಿನ ಒಪ್ಕೊಬಹುದು, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಕೆಲವು ಪ್ರಮುಖವಾದಂತಹ ವಿಚಾರಗಳನ್ನ ಮುಚ್ಚಿಡೋದಿದೆಯಲ್ಲ, ಅದು ಸಹ ಆ ಸಾಕ್ಷಿಗೆ ಮಾರ್ಕ ಆಗ್ಬೋದು. ಕೋರ್ಟ್ ಕೇಳ್ಬೋದಾ ಸರ್? ಹಂಗಂದ್ರೆ ನೀವು ತನಿಖೆ ಮಾಡಿದಾಗ ವಿಚಾರಣೆ ಮಾಡಿದಾಗ ಆಗ ಈ ಸ್ಟೇಟ್ಮೆಂಟ್ ಕೊಡ್ಲಿಲ್ಲಲ್ಲಪ್ಪ, ಈಗ ಯಾಕೆ ಮುಂದೆ ಬಂದು ಆ ಪ್ರಶ್ನೆನ ಡಿಫೆನ್ಸ್ ವಕೀಲರು ಕೇಳ್ತಾರೆ. ಡಿಫೆನ್ಸ್ ವಕೀಲರು ಕೇಳ್ತಾರೆ. ಆ ಸಂದರ್ಭದಲ್ಲಿ ನೀವ್ಯಾರೂ ಅಪರಾಧ ಮಾಡಿರ್ಲಿಲ್ಲ, ಹಾಗಾಗಿ ಒಪ್ಕೊಳ್ಳಿಕ್ ನೀನ್ ತಯಾರಿರ್ಲಿಲ್ಲ, ಈಗ ನೀನ್ ತಪ್ಪಿಸ್ಕೊಳ್ಳೋಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದೀಯಾ ಅನ್ನೋ ರೀತಿ ಕೇಳ್ತಾರೆ. ಮತ್ತೆ ಇವ್ರಿಗೆ ವೈಮನಸ್ಸು ಏನ್ ಬಂದಿತ್ತು ಜೈಲಿನಲ್ಲಿ, ಅದ್ರ ಆ ಕಾರಣದಿಂದ ಇವ್ರಿಗೆ ಶಿಕ್ಷೆ ಆಗ್ಲಿ ಅನ್ನೋ ಕಾರಣಕ್ಕೆ ನೀನು ಮಾಫಿ ಸಾಕ್ಷಿ ಆಗಿದೆಯಾ ಅಂತಲೂ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋ ಅಗ್ನಿ ಪರೀಕ್ಷೆ ಇದೆ, ಅದನ್ನ ಫೇಸ್ ಮಾಡಿ ಸಮರ್ಥವಾಗಿ ಉತ್ತರ ಕೊಟ್ಟು ಎಲ್ಲಾ ವಿಚಾರಗಳನ್ನ ಗೋಪ್ಯತೆ ಇಲ್ಲದೆ ಸಂಪೂರ್ಣವಾಗಿ ಆತ ಹೇಳಿ, ಮತ್ತೆ ತನ್ನ ಪಾತ್ರನ ತಾನು ಒಳ್ಳೆಯವನಾಗಿದ್ದೆ, ತನ್ನ ಪಾತ್ರವೇ ಇಲ್ಲ ಅನ್ನೋ ರೀತಿ ಹೇಳ್ಕೊಳ್ಳೋದಲ್ಲ, ತನ್ನ ಪಾತ್ರ ಏನಿತ್ತು ಅದನ್ನೂ ಸಹ ಪ್ರಾಮಾಣಿಕವಾಗಿ ಸಂಪೂರ್ಣವಾದಂತಹ ವಿಚಾರಗಳನ್ನು ಹೇಳ್ಬೇಕು. ಆಗ ಮಾತ್ರ ಆತನಿಗೆ ಮಾಫಿ ಆಗ್ಲಿಕ್ಕೆ ಅವಕಾಶವನ್ನ ಕೋರ್ಟ್ ಕೊಡುತ್ತೆ. ಇದನ್ನೆಲ್ಲ ಮಾಡ್ಲಿಕ್ಕೆ ವಕೀಲರು ಸಮರ್ಥರಿದ್ದಾರೆ. ಹರ್ಷದ್ ಪಾಷಾ ಅಂತ ಏನಿದ್ದಾರೆ ಎಕ್ಸ್ಪರ್ಟ್ ಇದರಲ್ಲಿ. ಸೊ ಹೀಗಾಗಿ ಈಗ ಸ್ವಲ್ಪ ಬುದ್ಧಿವಂತರಿದ್ದಾರೆ. ಒಂದು ವಿಚಾರ ಏನಂತಂದ್ರೆ, ವಿನಯ್ ಕುಲಕರ್ಣಿ ಅವ್ರ ತೀರ್ಪು ಬಂದಾಗ ಹೈಕೋರ್ಟ್ ಅಲ್ಲಿ ಇವ್ರ ಫ್ಯಾನ್ಸ್ ಖುಷಿ ಪಡುವ ನಮ್ಮ ಬಾಸ್ ಹೋಗ್ಬಿಡ್ತಾರೆ. ಇಲ್ಲಿ ಸದ್ಯಕ್ಕೆ ಪ್ರಾಸಿಕ್ಯೂಷನ್ ಅವರು ಖುಷಿ ಪಡೋ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ಇದರಿಂದ ಆರೋಪಿಗಳ ಪರವಾಗಿ ಇರ್ತಕ್ಕಂತ ಏನು ಆರೋಪಿಗಳು ಖುಷಿ ಪಡೋಂಗಿಲ್ಲ. ಇವ ಪ್ರದೂಷಣ ಹೇಳ್ದ ನನ್ಗೆ ಶಿಕ್ಷೆ ಆಗೋಯ್ತು ಅನ್ನೋ ಭಯನೂ ಸದ್ಯಕ್ಕೆ ಬೇಗ ಇಟ್ಕೊಳಂಗಿಲ್ಲ ಅವ್ರು, ಯಾಕಂದ್ರೆ ಅದೆಲ್ಲ ಇನ್ನೂ ಪ್ರೋಸೆಸ್ ಜಾಸ್ತಿ ಇದೆ. ಸದ್ಯಕ್ಕೆ ಒಂದೊಂದೇ ಇವ್ರಿಗೆ ಪ್ರಬಲವಾದಂತ ಸಾಕ್ಷಿ ಇವ್ರಿಗೆ ಆಡ್ ಆಗ್ತಾ ಇದೆ, ಅವ್ರಿಗೇನೋ ಒಂದು ಲೂಸ್ ಪೋಲ್ಸ್. ಈಗ ಲಾಸ್ಟ್ ಫೈನಲಿ ನಂಗೆ ಶ್ರೀನಿವಾಸರ್ ಈಗ ಟ್ರಯಲ್ ಆಗ್ತಾ ಇದೆ, ಆಲ್ರೆಡಿ ಟ್ರಯಲ್ ನಡೀತಾ ಇದ್ದ ಹೊತ್ತಲ್ಲಿ ಮಾಫಿ ಸಾಕ್ಷಿ ಇದೆಲ್ಲ ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬಹುದು ಸರ್? ಅಂದ್ರೆ ಇದು ಮಾಫಿ ಸಾಕ್ಷಿ ಮುಗಿಯೋ ತನಕ ಟ್ರಯಲ್ ಮತ್ತೆ ಹೋಲ್ಡ್ ಆಗುತ್ತಾ ಅಥವಾ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತಾ ಅಂತ? ನೋಡಿ, ಈ ಅರ್ಜಿ ಸಲ್ಲಿಸಿದ ತಕ್ಷಣ ಈ ಅರ್ಜಿ ಮೇಲೆ ವಿಚಾರಣೆ ಆಗುತ್ತೆ. ಅದನ್ನ ಪುರಸ್ಕರಿಸೋದು ತಿರಸ್ಕರಿಸೋದು ನ್ಯಾಯಾಲಯದ ವಿವೇಚನೆಗೆ ಸಂಬಂಧಪಟ್ಟಂತ ವಿಚಾರ. ಒಂದು ವೇಳೆ ಅದು ಪುರಸ್ಕಾರ ಆದದ್ದೇ ಆದ್ರೆ ಆ ಆರೋಪಿ ಏನಿದಾನೆ ಆತನನ್ನ ಆರೋಪಿ ಪಟ್ಟಿಯಿಂದ ತೆಗೆದು ಆತನನ್ನ ಸಾಕ್ಷಿ ಪಟ್ಟಿಗೆ ತಾತ್ಕಾಲಿಕವಾಗಿ ಹಾಕ್ಲಿಕ್ಕಾಗುತ್ತೆ. ಅದು ಏನು ಅಂತ ಎಲ್ಲಿ ತನಕ ಅಂತ ಹೇಳಿದ್ರೆ ಕೇಸನ್ನ ಟ್ರಯಲ್ ಕಂಪ್ಲೀಟ್ ಆಗೋ ತನಕ, ಜಡ್ಜ್ಮೆಂಟ್ ಆಗೋ ತನಕ. ಆ ಸಾಕ್ಷಿ ಆದ ಮೇಲೆ ಅವರ ಸಾಕ್ಷಿ ಅಷ್ಟೇ, ಆರೋಪಿ ಅಲ್ಲ. ಅವರ ಸಾಕ್ಷಿಯನ್ನ ಯಾವಾಗ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ಸಹ ಮತ್ತೆ ಪ್ರಾಸಿಕ್ಯೂಟರ್ಗೆ ಸಂಬಂಧಪಟ್ಟಂತ ವಿಚಾರ ಆಗುತ್ತೆ. ಪ್ರಾಸಿಕ್ಯೂಟ್ರು ಅವರು ಈಗ ಹೇಳಿರೋದ್ರಿಂದ ಅವ್ರ ಮೇಲೆ ಒತ್ತಡ ಬರೋ ಸಾಧ್ಯತೆ ಇರುತ್ತೆ, ಅವ್ರ ರಕ್ಷಣೆ ಹೆಚ್ಚಿಗೆ ದಿವಸ ಕೊಡಬೇಕಾಗುತ್ತೆ, ಮೊದಲೇ ಪ್ರಾರಂಭದಲ್ಲೇ ಮಾಡೋಣ ಅನ್ನೋಂಥ ಒಂದು ಆಯ್ಕೆಯನ್ನು ಸಹ ಅವರು ಉಳಿಸ್ಕೊಬಹುದು. ಅಥವಾ ನಾನು ಕೊನೆಯಲ್ಲಿ ಇವರು ಸಾಕ್ಷಿ ವಿಚಾರಣೆ ಮಾಡ್ತೀನಿ ಅಂತೂ ಸಹ ಕೇಳ್ಕೋಬಹುದು. ಯಾವ ಸಾಕ್ಷಿಯನ್ನ ಯಾವಾಗ ವಿಚಾರಣೆ ಮಾಡಬೇಕು, ವಿಚಾರಣೆ ಮಾಡಬಾರ್ದಾ ಅಂತ ವಿವೇಚನೆ ಇರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಅವರು ಅದನ್ನ ತೀರ್ಮಾನ ಮಾಡ್ತಾರೆ. ಈಗ 271 ಸಾಕ್ಷಿಗಳೇ ಅಂತ ಹೇಳಿದ್ ಪ್ರೂವ್ ಮಾಡಿದ್ದಾರೆ. ಅವೆಲ್ಲಾನು ಮಾಡೋದಲ್ಲ, ಸಾಕಷ್ಟು ಸಾಕ್ಷಿಗಳನ್ನ ಡ್ರಾಪ್ ಪ್ರಕಾರ ಮೊನ್ನೆ 60 ಸಾಕ್ಷಿಗಳನ್ನ ಇದು ಮಾಡಿ ಒಂದು ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಅದರಲ್ಲಿ 20, 25, 23ನೇ ಸಾಕ್ಷಿದು ಬಹುಶಃ ಒಂದು 50 ಮಾಡಬಹುದು. ಮಾಡೇ ಮಾಡ್ತಾರೆ, ಅಷ್ಟೊಂದು ಇಂಪಾರ್ಟೆಂಟ್ ಇರ್ತವೆ. ಈ ಮಾಫಿ ಸಾಕ್ಷಿದು ಅದು ಈಗ ನೆಕ್ಸ್ಟ್ ಲೋಯರ್ ಕೋರ್ಟ್ಗೆ ಹೋಗುತ್ತಲ್ವಾ ಸರ್? ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುತ್ತೆ, ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡು ಮಾಫಿ ಸಾಕ್ಷಿನೂ ಹೇಳುವಾಗ ಈಗ ಏನಾದ್ರೂ ಒಂದು ಮಿಸ್ಶೀಪ್ ಮಾಡಿ ನಾನು ಹೊಡೆದೀನಿ, ಅವ್ನು ಹೊಡೆದ, ಇವನು ಹೊಡೆದ, ದರ್ಶನ್ ಹೊಡಲಿಲ್ಲ, ದರ್ಶನ್ ಇರಲಿಲ್ಲ ಅಂತ ಏನಾದರೂ ಉಲ್ಟಾ ಹೊಡೆದಂದ್ರೆ ಅದು ಅವ್ನಿಗೆ ಹೆಲ್ಪ್ನೂ ಆಗ್ತದೆ.
ಅದು ಹೇಳೋದು ಹಂಗೂ ಚಾನ್ಸ್ ಇರ್ತವೆ, ಕೆಲವೊಮ್ಮೆ ಹಂಗಾಗಿದ್ದಾವೆ. ಆರೋಪಿಗೆ ಹೆಲ್ಪ್ ಆಗುತ್ತೆ, ಆರೋಪಿಗೆ help ಆಗುತ್ತೆ. ಸಾಕ್ಷಿಯಾಗಿದ್ನಲ್ಲ ಇವ್ನು ಜೈಲಿಗೆ ಇವನ್ ಮೇಲೆ ಫರ್ಜರಿ ಕೇಸ್ ಆಗುತ್ತೆ. ಈ ಪ್ರಕರಣ ಜೊತೆಗೆ ಇನ್ನೊಂದು ಪ್ರಕರಣ. ಆತರ ಬೆಳವಣಿಗೆ ನಿರೀಕ್ಷೆ ಮಾಡೋ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಕಡಿಮೆ ಚಾನ್ಸಸ್ ಕಡಿಮೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಕ್ಕೆ. ಅವಿನಾಶ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ಜಾಯ್ನ್ ಆಗಿ ಮಾತನಾಡಿದಕ್ಕಾಗಿ. ಎನಿವೆ, ದರ್ಶನ್ ಅವರ ಪಾಲಿಗೆ ಇವತ್ತು ಬಿಗ್ ಡೇ ಅಂತ ಹೇಳ್ತಾ ಇದೀವಿ. ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇಷ್ಟು ದಿನಗಳ ಕಾಲ ಪೊಲೀಸರು ತನಿಖೆ ಮಾಡದೆ ಏನ್ ಸಾಕ್ಷಿಗಳನ್ನ ಕಲೆ ಹಾಕಿದ್ರಲ್ಲ, ಆ ಸಾಕ್ಷಿಗಳಿಗೆ ಮೇರು ಸಾಕ್ಷಿ ನಾನು ಐ ವಿಟ್ನೆಸ್ ಜೊತೆಗೆ ಇದ್ದೆ ಅಂತ ಹೇಳ್ತೀನಿ ಅಂತ ಮುಂದೆ ಬಂದಿರುವಂತಹ ಪ್ರದೂಷ್ ಅವರ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳುತ್ತಾ, ಆದೇಶ ಕೊಡುತ್ತಾ ಅನ್ನೋದೇ ಪ್ರಶ್ನೆ ಕನ್ಸಿಡರ್ ಮಾಡಿದ್ರೆ ದರ್ಶನ್ ಅವ್ರಿಗೆ ಮೋಸ್ಟ್ಲಿ ಸಂಕಷ್ಟ ತಪ್ಪಿದ್ದಲ್ಲ. ಹಂಗಾಗಿ ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ.